ರೈತ ದೇವರೇ ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಮಸ್ತ್ ಇದ್ದೀನಿ, ನೀವು ಮಸ್ತ್ ಇದ್ದೀರಿ ಅಂತ ತಿಳ್ಕೊಂಡೀನಿ. ಆದರೆ ಮಳೆ ಬಂದು ಎಲ್ಲ ಬೆಳೆ ಎಲ್ಲ ನಾಶ ಮಾಡ್ಯದ ಗೊತ್ತದ. ಮತ್ತು ಆದ್ರೂ ಮತ್ತು ನಮ್ಮ ಜೀವನ ನಡೆಸ್ಬೇಕಲ್ಲ. ಮುಂದೆ ಯಾವ್ಯಾವ ಮಾರುಕಟ್ಟೆಯಲ್ಲಿ ಯಾವ್ಯಾವ ರೀತಿ ಹೆಸರು ದರ ಹೆಂಗದವ ಅಂತೇಳಿ ನಿಮಗೆಲ್ಲ ಈಗಾಗಲೇ ತಿಳಿಸಿದ್ದೀನಿ. ಇನ್ನೊಂದು ಮಾರುಕಟ್ಟೆಯಲ್ಲಿ ಒಂದು ಹೆಸರು ಬೆಲೆ ಯಾವ ರೀತಿ ಇದೆ ಅಂತೇಳಿ ತೋರಿಸಲು ನಾನು ಹೊಂಟಿದ್ದೀನಿ ಇವತ್ತು. ನೋಡಿರಿ, ಈ ಒಂದು ನಿಸರ್ಗದ ಒಂದು ಸವಿಯನ್ನು ಸವಿಯುತ್ತಾ ನಾನು ಬೈಕ್ ಮೇಲೆ ನಿಮಗೆ ಆ ಒಂದು ಮಾರುಕಟ್ಟೆಯನ್ನು ತೋರಿಸಲು ಹೊಂಟಿದ್ದೀನಿ. ಬರೀ ಹೋಗೋಣ ನನ್ನ ಜೊತೆಯಲ್ಲಿ. ನೀವು ಇಂಥ ನಿಸರ್ಗವನ್ನು ತುಂಬ ಸಲ ನೋಡಿರ್ತೀರಿ, ಆದ್ರೂ ಒಂದು ಸಣ್ಣ ಪ್ರಯತ್ನ ನಿಮ್ಮನ್ನು ಈ ಒಂದು ಬೈಕ್ ರೈಡ್ ಮೂಲಕ ಈ ಒಂದು ನಿಸರ್ಗವನ್ನು ತೋರಿಸ್ಬೇಕು ಅಂತೇಳಿ ನಾನು ಬೈಕ್ ಮೇಲೆ ಹೋಗ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ಲ ನನ್ನ ರೈತರಿಗೆ. ನಾನು ಇವತ್ತು ಬಂದಿದ್ದೀನಿ ಯಾದಗಿರಿಯಲ್ಲಿರುವಂಥ ಒಂದು ಕೃಷಿ ಮಾರುಕಟ್ಟೆಗೆ. ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಹೆಸರು ದರ ಯಾವ ರೀತಿ ಇದೆ ಅಂದರೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಇದಕ್ಕಿಂತ ಮುಂಚೆ ನಿಮಗೆ ಗುರುಮಿಟ್ಕಲ್ ಮತ್ತು ಸೇಡಂನ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ಇದೆ ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಈ ಒಂದು ಯಾದಗಿರಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ಇದೆ ಅಂತ ನೋಡೋಣ. ಬನ್ನಿ, ಇವತ್ತು ಒಳಗಡೆ ಹೋಗಿ ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ಇದೆ, ಹೆಸರು ಬೆಲೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನಾನು ನಿಮ್ಮ ಸತೀಶ್ ಮೋದಿ, ವೆಲ್ಕಮ್ ಟು ಯಾದಗಿರಿ ಕೃಷಿ ಮಾರುಕಟ್ಟೆ. ನೋಡ್ರಿ ಫ್ರೆಂಡ್ಸ್, ಈಗ ನಾನು ಇಲ್ಲಿ ಯಾದಗಿರಿ ಒಂದು ಕೃಷಿ ಮಾರುಕಟ್ಟೆ ಒಳಗಡೆ ಬಂದಿದ್ದೀನಿ. ಇಲ್ಲಿ ನಮ್ಮ ಸಿದ್ದರಾಮೇಶ್ವರ ಒಂದು ಟ್ರೇಡಿಂಗ್ ಕಂಪನಿ ಹತ್ರ ಬಂದಿದ್ದೀನಿ. ಇವರು ನಮ್ಮ ಭಾಗದ ಒಂದು ಸೇಡಂ ಭಾಗಕ್ಕೆ ಚಿರಪರಿಚಿತರಾಗಿರುವಂಥ ಶ್ರೀ ವಿಶ್ವನಾಥ್ ರೆಡ್ಡಿ ಅವರು ಅದರ. ಒಳಗಡೆ ಹೋಗಿ ಈ ಒಂದು ಕಂಪ್ನಿಯಲ್ಲಿ ಯಾವ ರೀತಿ ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಹೆಸರು ಮಾಡ್ತಾರೆ ಮತ್ತು ಅದರ ಒಂದು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಟ್ರೈನಿಂಗ್ ಆಗ್ತದೆ, ಅವ್ರ ಕಮಿಷನ್ ಏನು ಎಂತು ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಬರೀ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ರೀ. ಸರ್, ನಿಮ್ಮ ಹೆಸರು ಯಾವತ್ತ ಸ್ವಲ್ಪ ನಮ್ಮ ಒಂದು ರೈತರಿಗೆ ಈ ಒಂದು ಯಾದಗಿರಿ ಮಾರುಕಟ್ಟೆಯಲ್ಲಿ ಯಾವ್ಯಾವ ರೀತಿ ಹೆಸರು ದರ ಇದೆ ಮತ್ತು ಯಾವ ರೀತಿ ಪದ್ಧತಿಗಳಿದೆ ಮತ್ತು ಯಾವ ರೀತಿ ಒಂದು ಟೆಂಡರ್ ಆಗ್ತದ ಮತ್ತು ನಿಮ್ಮ ಕಮಿಷನ್ ಏನು ಅಂತೇಳಿ ಸ್ವಲ್ಪ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಸರ್. ಸರಿ, ಕೊಡ್ತೀನಿ. ನಾನು ನಮ್ಮ ಯಾದಗಿರಿ ಗಂಜು ವ್ಯಾಪಾರಸ್ಥರ ಅಧ್ಯಕ್ಷ ಇದೆ ಒಂದು ಅವಧಿಗೆ. ನಮ್ಮದು ಸಿದ್ದರಾಮೇಶ್ವರ ಟ್ರೇಡಿಂಗ್ ಕಂಪನಿ ಅಂತೇಳಿ ನಮ್ಮದು ಫರ್ಮ್ ಹೆಸರು. ನಮ್ಮ ಶಾಪ್ ನಂಬರ್ 149 ಗುರುಮಿಟ್ಕಲ್ಲಿಂದ ಬರುತ್ತೆ. ಫಸ್ಟ್ ಗೇಟ್ನೇ ಒಳಗೆ ಬಂದ್ರೆ ಬಲ್ಕ್ ಇದ್ದದ್ದು ಫಸ್ಟ್ ದುಕಾನ್ ನಮ್ದೇ. ಇಲ್ಲಿ ಯಾದಗಿರಿ ಮಾರ್ಕೆಟ್ ಏನಪ್ಪಾ ಅಂದ್ರೆ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಮಾರ್ಕೆಟ್. ಯಾಕಂದ್ರೆ ಇಲ್ಲಿ ಯಾದಗಿರಿನಾಗ ಏನಂದ್ರೆ ಟೆಂಡರ್ ಸಿಸ್ಟಮ್ ಅದ. ಟೆಂಡರ್ ಸಿಸ್ಟಮ್ ಅಂದ್ರೆ ಒಬ್ಬ ರೈತನ ಮಾಲ್ ತಂದು ಟೆಂಡರ್ ಇಟ್ರಂದ್ರೆ ಅದಕ್ಕೊಂದು 20 ಅದಲ್ಲ, ಅದಕ್ಕೊಂದು 20 ಜನ ರೇಟ್ ಹಾಕ್ತಾರ. ಒಬ್ಬರು ರೇಟ್ ಹಾಕಿದ್ರೆ ಒಬ್ರಿಗೆ ಗೊತ್ತಿರಲ್ಲ, ಅಂದ್ರೆ ಕಾಂಪಿಟೇಷನ್ ಆಗ್ತದೆ. ಕಾಂಪಿಟೇಷನ್ ಆಗಿ ಅವೆಲ್ಲ ಟೆಂಡರ್ ಫಾರ್ಮ್ ತಗೊಂಡೋಗಿ ಬಾಕ್ಸ್ ನಾಗ ಹಾಕ್ತಾರ. ಆ ಬಾಕ್ಸ್ ನಾಗಿದ್ದು ಫಾರ್ಮ್ ತೆಗೆದು APMC ದವ್ರು ಏನ್ ಮಾಡ್ತಾರ, ಅದನ್ನ ಸಾರ್ಟ್ ಔಟ್ ಮಾಡಿ ಎಲ್ಲರಿಗಿಂತ ಹೈಯೆಸ್ಟ್ ರೇಟ್ ಯಾರು ಹಾಕಿರ್ತಾರ ಅವರಿಗೆ ಅನೌನ್ಸ್ ಮಾಡ್ತಾರ. ಮಾಡಿದ್ಮೇಲೆ ರೈತ ಬೇಕಾದ್ರೆ ಅದು ಕೊಡಬಹುದು, ಕ್ಯಾನ್ಸಲ್ ಮಾಡಬಹುದು. ಆದ್ರೆ ಖರೀದಾರ ಮಾತ್ರ ಕಂಪಲ್ಸರಿ ತುಂಬಿಲೇಬೇಕು. ಅದು ರೂಲ್ಸ್ ಅವ್. ಖರೀದಾರ ಕ್ಯಾನ್ಸಲ್ ಮಾಡಂಗಿಲ್ಲ, ರೈತರು ಬೇಕಾದ್ರೆ ಕ್ಯಾನ್ಸಲ್ ಮಾಡೋದು. ಇವತ್ತು ನಮ್ಗೆ ದಾಣಿ ಸರಿಯಾಗಿ ಅನ್ಸಿಲ್ರಿ, ನಮ್ಗೆ 5800 ಬರ್ಬೇಕಾಯ್ತು, 600 ಬಂದವ್ರು ಕ್ಯಾನ್ಸಲ್ ಮಾಡಿ ಹೋಗೋದಾಗಿ. ಆದ್ರೆ ಕೊಯ್ದ ಮಾಲು ಏನ್ ನಾವು ಕೊಯ್ದಿರ್ತೀವಿ, ಆ ಕೊಯ್ದ ಮಾಲು ಕಂಪಲ್ಸರಿ ತುಂಬಿಲೇಬೇಕು. ಯಾಕಂದ್ರೆ ಅವ್ರು ನೋಡಿ ಹಾಕಿರ್ತಾನೆ ಟೆಂಡರ್. ಒಂದು ಸ್ಯಾಂಪಲ್ ಇಟ್ಟಿದ್ವಿ ಅಂತ ಹೇಳ್ರಿ, ಸ್ಯಾಂಪಲ್ ನಾಗ ಎಲ್ಲಾ ಮಾಲ್ ಒಂದೇ ಟೈಪ್ ಬಂತು ಅಂದ್ರೆ ಕಾಟ ಮಾಡ್ಕೊತಾರ. ಅವ್ ಕೆಲವು ಜನ ರೈತರಿಗೆ ಏನಾಗ್ತದ, ಮಳೆ ಎತ್ತಿದ ಮಾಲು ಒಂದ್ 5 ಪಾಕೆಟ್ ರಾಶಿ ಮಾಡಿರ್ತಾರ, ಮಳೆ ಹತ್ಲಾರ್ದು ಒಂದ್ 5 ಆಗಿರ್ತದ. ಟೋಟಲ್ 10 ಹೊಡೆದಿಟ್ಟಿರ್ತಾರ. 10 ಹೊಡೆದಿಟ್ಟಾಗ ಅದು ಚಲೋ ಹೊಡೆದಿಟ್ಟಿರ್ತಾರ 5 ಚೀಲ. ಅದು ಸುಮಾರು ಇದ್ದದ್ ಬಿತ್ತಪ್ಪ ಅಂದ್ರೆ ಅವ್ರು ಕ್ಯಾನ್ಸಲ್ ಮಾಡತ್ರಿ, ಇದು ಮಾಲ್ ನಡೆಯೋದಿಲ್ರಿ ಅಂತ. ಇದು ಅದಕ್ಕಾಗಿ ರೈತರು ಏನಪ್ಪಾ ಅಂದ್ರೆ ಸುಮಾರು ಮಾಲ್ ಕಡಿಯಾಕ್ ಮಾಡ್ಬೇಕು. ಚಲೋ ಮಾಲ್ ಕಡಿಯಾಕ್ ಮಾಡಿದ್ರೆ ಚಲೋ ಮಾಲಿಗೆ ಚಲೋ ದಾಣಿ ಇರ್ತದೆ, ಸುಮಾರು ಮಾಲಿಗೆ ಸುಮಾರು ದಾಣಿ ಇರ್ತದೆ. ಇದು ಒಂದು. ಇನ್ನ ಮುಂದೆ ಏನಪ್ಪಾ ಅಂತಂದ್ರೆ ಟೆಂಡರ್ ಅನೌನ್ಸ್ ಆದ್ಮೇಲೆ ಬೇಕಾದ್ರೆ ರೈತ ಕ್ಯಾನ್ಸಲ್ ಮಾಡೋದು ಅವ್ರು ಮಾಡಂಗಿಲ್ಲ. ಈಗ ಯಾದಗಿರಿ ಮಾರ್ಕೆಟ್ ನಾಗ ಏನಪ್ಪಾ ಅಂತಂದ್ರೆ ಕಮಿಷನ್ ರೈತರಿಗೆ ಏನಪ್ಪಾ 3% ಮುರಿತಾರೆ, ಯಾರು 2% ಮುರಿತಾರ. ಮೊದಲು ನಾವು ರೈತರಿಗೆ ಸಾಲ ಕೊಡ್ತಿದ್ವಿ, ಈಗ ಸಾಲ ಕೊಡೋದು ಆಲ್ಮೋಸ್ಟ್ 90% ಬಂದ್ ಮಾಡ್ರಿ ನಮ್ಮ ಯಾದಗಿರಿ ಮಾರ್ಕೆಟ್ ನಾಗ. ಈಗ ರೈತರಿಗೆ ನಾವು ಸಾಲನೇ ಕೊಡೋದಂದ್ರೆ ಪಾಪ ಅವ್ರು ಯಾಕಪ್ಪ ಅಂತ ಹೇಳಿ ಕೆಲವೊಬ್ರು 2 ಮುರಿತಾರೆ, ಕೆಲವು 3 ಮುರಿಯೋರ, ಕೆಲವು ಮಂದಿ
ಈ 2 ಮುರಿತು ಅಂತ 3 ಮುರಿದು ಕಳಿಸ್ತಾರ, ರೈತರಿಗೆ ಗೊತ್ತಾಗಲ್ಲ ಅಂತ. ಬಟ್ ನನ್ ದುಕಾನ್ದ ಏನಂದ್ರೆ ನಾನು 30 ವರ್ಷ ಆಯ್ತು ಅಂಗಡಿ ಮಾಡಿ. ನಾನು ದುಕಾನ್ ಇಟ್ಟ ಮೇಲೆ ನಮ್ಮ ದುಕಾನ್ದ ಒಂದು ಸಿಸ್ಟಮ್ ಏನಿಟ್ಟೆ ಅಂದ್ರೆ, ನಮ್ಮ ದುಕಾನ್ದಾಗ ಕಳ್ತನ ಮಾಡಲ್ಲ, ಸುಳ್ಳು ಹೇಳಲ್ಲ, ಮಾಲ್ ಕಚ್ಬಿಚ್ ಮಾಡೋದಲ್ಲ. 2 ರಂಗ್ ಮುರಿತೀನಿ, ಪಟ್ಟಿ ನಗದಿ ಕೊಡ್ತೀನಿ. ರಾತ್ರಿ 10 ಲಕ್ಷ ಆಗ್ಲಿ ಪಟ್ಟಿ ತಗೊಂಡು ಹೋಗ್ಬೇಕು. 2% ಕಮಿಷನ್ ಮುರಿತೀನಿ. 3 ಮುರಿಯೋದಿಲ್ಲ, 2 ಮುರಿತೀನಿ. ಯಾರು ಬಂದ್ರೆ ನಾಟಿ ಮತ್ತೆ ಕೇಳಿದ್ರಷ್ಟೇ 2 ಮುರಿತೀವಿ, ಇಲ್ಲಾಂದ್ರೆ 3 ಮುರಿತೀವಿ. ಇಲ್ಲ, ಯಾರನ್ನ ಬರ್ಲಿ, ಕೂನ ಇದ್ದವ್ರು ಬರ್ಲಿ, ಕೂನ ಇರ್ಲಾರ್ದವ್ರು ಬರ್ಲಿ, ಯಾರು ಬಂದ್ರು ನಮ್ಮಲ್ಲಿ 2 ರಂಗ್ ಮುರಿತೀನಿ, ಪಟ್ಟಿ ನಗದಿ ಕೊಡ್ತೀನಿ. ಇದು ಫೆಸಿಲಿಟಿ ಇದ್ದ ಸಲುವಾಗಿ ಸೇಡಂ ತಾಲೂಕ, ಚಿಂಚೋಳಿ ತಾಲೂಕ, ಮತ್ತೇನಪ್ಪಾ ಅಂತಂದ್ರೆ ಯಾದಗಿರಿ ತಾಲೂಕ, ಶಾಪುರ ತಾಲೂಕ 4 ತಾಲೂಕದ ಮಾಲ್ ಬರ್ತದೆ ನಮ್ಮಲ್ಲಿ. ಇಷ್ಟೆಲ್ಲಾ ಮಾಲ್ ಬಂದ್ರೆ ಯಾರ್ದು ₹1 ಬಾಕಿ ಇಲ್ಲ. ಯಾಕೆ ಬರ್ತಾರೆ ಅಂದ್ರೆ, ಒಂದ್ ಸಲ ಈಗ ರಂಜೋಳದವ್ರು ಆರಿಯವರು ಮೊದಲು ನಮ್ಮಲ್ಲಿ ಮಾರ್ಕೊಂಡು ಹೋಗ್ಯಾರ, ನಮ್ಮಲ್ಲೇ ಬರ್ತಾರೆ, ಬೇರೆ ಅಂಗಡಿಗೆ ಹೋಗಲ್ಲ. ಒಬ್ರು ಯಾರೋ ಬೂತ್ ಕುಡಿದ್ರು ಅಲ್ಲಿ ಬಗಲಾಗ ಅಂಗಡಿಗೆ ಹೋಗ್ ಬಂದ್ ಕರ್ದೆ, ಇಲ್ರಿ ನಾವು ಮೊದಲಿಂದ ಇಲ್ಲೇ ಮಾಡ್ತೀವಿ. ಇಲ್ಲ, ಯಾಕಂದ್ರೆ ನಮ್ದು ವ್ಯವಹಾರ ಕನ್ನಡಿ ಇದ್ದಂಗ. ರೈತ ಯಾವಾಗ ನಮ್ಮನ್ನ ನಂಬ್ತಾನ, ಅವನಿಗೆ ಕಳ್ತನ ಆಗಬಾರ್ದು, ಸುಳ್ಳು ಹೇಳ್ಬಾರ್ದು, ಮಾಲ್ ಕಚಿಪಿಚ್ ಆಗಬಾರ್ದು. ಕಮಿಷನ್ 2 ರಂಗ್ 3 ಕೇಸಿ ಪಟ್ಟಿ ನಗದಿ ಕೊಟ್ರೆ ಮುಗಿದೈತಲ್ಲ, ಅವ್ನಿಗೆ ಇನ್ನೇನ್ ಬೇಕು? ಅವನಿಗೇನೋ ಒಂದು ₹100 ದಾಣಿ ಜಾಸ್ತಿ ಬರ್ಬೇಕು, ಕಾಟ್ ಆದ ಕೂಡಲೇ ಪಟ್ಟಿ ಸಿಗ್ಬೇಕು. ಈ ಸವಲತ್ತು ಇದ್ರೆ ಅವ್ನು ನಮ್ಮಲ್ಲಿ ಬೇರೆ ಬರ್ತಾನೆ, ಹೇಳೋದೇ ಬೇಕಾಗಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರ, ಹಳ್ಳಿ ಊರಿಗೆ ಹೋಗಿ ಕಾರ್ಡ್ಗಳು ಕೊಟ್ಟು ನಮ್ಮಲ್ಲಿ ಮಾಲ್ ತೊಂಬರಿ ಅಂತ ಹೇಳ್ತಾರೆ. ಯಾಕೆ ತೊಂಬ ಅಂತಾರಂದ್ರೆ, ಅವ್ರು ಅಲ್ಲಿಗೆ ಹೋಗಿ ಏನ್ ಮಾಡ್ತಾರ, ಮಾಲ್ ನೋಡ್ತಾರ, 7,000 ಹೋಗ್ತಿರ್ತಂದ್ರೆ 8,000 ಮಾರ್ಸಿನ ತೊಂಬರಿ ಅಂತ ಸಂದ್ ಇಲ್ಲಿ ಹಾಕಿದ ಮೇಲೆ ಅದು ಏಟಾದ್ರೂ ಮಾರ್ಕೊಂಡು ಹೋಗ್ಬೇಕಲ್ಲ, ವಾಪಸ್ ಇಲ್ಲಕ್ಕಂತಾರಲ್ಲ. ಆ ಟೈಪ್ ನಾವು ಹಳ್ಳಿಯಾಗ ಹೋಗೋದಿಲ್ಲ, ಯಾರಿಗೆ ತಿಳಕಬೇಕು ಮಾಡೋದಿಲ್ಲ. ಕೆಲವು ಜನ ಏನ್ ಮಾಡ್ತಾರ, ರೈತರಿಗೆ ಗಾಡಿಯಾಗ ಹಾಕೊಂಡ್ ಬರ್ತಾರಲ್ಲ, ಅವ್ರು ಡ್ರೈವರ್ ₹1,000 ಕೊಡ್ತಾರೆ ಕಮಿಷನ್. ನಮ್ಮಲ್ಲಿ ಮಾಲ್ ತೊಗೊಂಬ ನಿಮ್ಗೆ ₹1,000 ಕಮಿಷನ್. ಆ ಕಮಿಷನ್ ಅಂದ್ರೆ ಏನಿಲ್ಲ, ಅವು ರೈತರಿಗೆ ಮೋಸ ಮಾಡೋದು. ಹೆಂಗಂದ್ರೆ, ಈಗ ನೀ ಗಾಡಿ ಎತ್ತಿದ್ವಿ, ನೀವ್ ಗಾಡಿಯಾಗ ಮಾಲ್ ತಗೊಂಬಂದ್ರೆ ನಿನಗ್ ಬಾಡಿಗೆ ಬರ್ತದ. ಆ ಬಾಡಿಗೆ ಮೇಲೆ ಹಂಗಿಲ್ಲ, ಅವ ಗಾಡಿಯಾಗ ಏನಂತಾನ, ನೀವು ಕಳ್ತನ ಮಾಡ್ರಿ, 3 ರಂಗನ ಮುರ್ರಿ, 5 ರಂಗನ ಮರ್ರಿ, ನಾ ಒಂದು ಗಾಡಿ ತರ್ತೀನಿ, ನನಗೆ ₹1,000 ಕೊಡ್ಬೇಕು. ಕೆಲವೊಂದ್ ಅಂಗಡಿಯವ್ರು ಏನ್ ಮಾಡ್ತಾರ, ಅವ್ನಿಗೆ 1,000 ಕೊಡ್ತಾರ, 2,000 ಮಾಲ್ ಕಳ್ತನ ಮಾಡ್ತಾರೆ. ಈಗ ಉದಾಹರಣೆಗೆ ರಂಜೋಳ ಒಂದು 4 ಕಲ ಬಂದು ಒಬ್ಬೊಬ್ಬರದ್ರಾಗ 5-5 ಕೆಜಿ ಹೊಡಿತಾರೆ. 5-5 ಕೆಜಿ ಹೊಡೆದ್ರಂದ್ರೆ ಒಂದು 5 ಕಲಮಿಗೆ 25 ಕೆಜಿ ಹೊಡಿತಾರೆ. 25 ಕೆಜಿಗೆ ಸೀದಾ ಒಂದ್ 3,000 ಬರ್ತಾವ. ಅವ್ರ ಗಾಡಿ ಅವ್ನಿಗೆ 1,000 ಕೊಡ್ತಾರೆ, 2,000 ಅವ್ರ ಕಿಸಿ. ಆದ್ರ ನಂದು ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಪಾಪ ನಾ ಯಾವ ವ್ಯಾಪಾರಸ್ಥರಿಗೆ ಬ್ಲೇಮ್ ಮಾಡಲ್ಲ. ನಾವೇನ್ ನೇಕಿಲಿಂದ ದುಡ್ಡು ತಿಂತೀವಿ, ಮೈಗತ್ತದ. ಕಳತನ ಮಾಡಿ ತಿಂದದ್ದು ಮೈಗತ್ತದಲ್ಲ, ಅದು ಹೆಂಗ್ ಬರ್ತದ ಹಂಗ ಹೋಗ್ತದ. ಅದು ಬೇಕಾಗಿಲ್ಲ, ನನಗ್ ಬೇಕಾಗಿಲ್ಲ, ಅದು ಬೇರೆಯವ್ರಿಗೆ ಬೇಕಾದ್ರೆ ಅವ್ರ ಇಷ್ಟ. ಅದು ಒಂದೇನಂದ್ರೆ, ಕಳತನ ಮಾಡಿದವ, ಇಸ್ಪೇಟ್ ಆಡಿದವ, ಮಟ್ಕ ಆಡಿದವ ಜಗತ್ತಿನಾಗ ಯಾರು ಶ್ರೀಮಂತರಾಗಿಲ್ಲ, ಆಗದನು ಇಲ್ಲ. ಮಟ್ಕ 10 ಸಲ ಆಡ್ತಾನ, 1 ಸಲ ಹತ್ತದ. 1 ಸಲ ಹತ್ತಿದ್ದೆ 100 ಮಂದಿ ಮುಂದೆ ಹೇಳ್ತಾನ. ಅದು 9 ಸಲ ಆಡಿ ಹೋಗಿರ್ತಾವ ರೊಕ್ಕ, ಅದು ಹೇಳೋದಲ್ಲ. ಇದು ಒಂದು ಇಸ್ಪೆಟ್ ಆಟಕ್ ಕುಂತಿರ್ತಾರ, 10 ಆಟ ಸೋಲ್ತಾನ, 1 ಆಟಕ್ಕೆ ಇತ್ತಾನ, ನಾ ಗೆದ್ದೆ, 4,000 ಗೆದ್ದೆ, 4,000 ಗೆದ್ದೆ. ಅದೇನಿಲ್ಲ, ಅಲ್ಲಿ 10 ಆಟ ಹೋಗಿರ್ತಾವ. ಇನ್ನ ಕಳ್ತನ ಮಾಡಿದವ, ಅವ ಕಳ್ತನ ಮಾಡಿರ್ತಾನ, ಕಳ್ತನ ಮಾಡಿದ ಅದು ಹೆಂಗ್ ಓದ್ತದ ಹಂಗೆ ಓದ್ತದ. ಅವೇನು ದೊಡ್ಡ ಬಂಗ್ಲೆ ಇಟ್ಕೊಂಡು ಕಾರ್ ಇಟ್ಕೊಂಡು ಯಾರು ಶ್ರೀಮಂತಾಗಿ ತಿರುಗಾಡಿಲ್ಲ. ಅದಕ್ಕೆ ನಾನೊಂದು ಪ್ರಿನ್ಸಿಪಲ್ ಮೇಲೆ ವ್ಯವಹಾರ ಮಾಡ್ಲಕತ್ತೀನಿ. ನಾನು ಕಳ್ತನ ಮಾಡಿ ಶ್ರೀಮಂತ ಆಗ್ಬೇಕು ಅಂಬೋದಿಲ್ಲ. ನನಗೆ ದೇವ್ರ ಒಂದು ರೊಟ್ಟಿ ಚಟ್ಟಿ ಕೊಟ್ಟನ. ನನ್ನ ಮಕ್ಳಿಬ್ಬರು ಗೌರ್ಮೆಂಟ್ ಸರ್ವೆಂಟ್ ಆರ, ಇನ್ನೊಬ್ಬ ಲಂಡನ್ MS ಮಾಡ್ಲಕ್ ಹೋಗ್ಯಾನ. ನಾವು ನೇಕಿಲಿಂದ ಇವತ್ತು ತಿಳ್ಕೊಂಡೆ, ಯಾರಿಗೆ ನಾವು ಬಾ ಅಂತ ಹೇಳಲ್ಲ, ಯಾರಿಗೆ ಕಾರ್ಡ್ ಕೊಡೋದಲ್ಲ, ಏನಿಲ್ಲ. ಬಂದವ್ರಿಗೆ ನಾ ಕುಲ್ಲ ಹೇಳ್ತೀನಿ, ನೋಡಪ್ಪ ನಿಮ್ಗೆ ಬಂದ್ ಮಾರ್ಕೊಂಡ್ರಿ, ನಮ್ ದುಕಾನ್ ಚಲೋ ಅನಿಸ್ತಾ ನಿಮ್ಗ, ಮುಂದಿನ ಸಲ ಬರ್ರಿ, ಇಲ್ಲ ಅಂದ್ರೆ ಎಲ್ಲಿಗೇನೋ ಹೋಗ್ರಿ. ಅವ್ ಗಾಡಿಯವ್ರು ಬಂದ್ ಕೇಳ್ತಾರ ನಮ್ಗೆ, ಅಲ್ರಿ ಅಲ್ಲಿ 1,000 ಕೊಡ್ತಾರಿ, ನೀವು ಕೊಡೋದಲ್ಲ, ನಾ ಕೊಡೋಲ್ಲ. ಮತ್ ಅಲ್ಲಿ ಕೊಡ್ತಾರ, ಅವ್ರು ಹೆಂಗ್ ಕೊಡ್ತಾರ ನನಗ್ ಗೊತ್ತಿಲ್ಲ, ನಾನು ಹೇಳಕ್ ಬರೋದಲ್ಲ. ಅದು ಅವ್ರು ಹೆಂಗ್ ಕೊಡ್ತಾರ ಅಂತ ನಾಕೆ, ಅವ್ರು ಕೊಡ್ತಾರಲ್ರಿ ಅಂದ್ರೆ ನಾನ್ ಹೆಂಗ್ ಹೇಳಿ, ಅಲ್ಲೇ ಕೊಡ್ತಾರಲ್ಪ, ಅಲ್ಲೇ ಹೋಗ್ರಿ, ಅಲ್ಲೇ 1,000 ತಗೋರಿ, ಅಲ್ಲೇ ಮಾರ್ಕೆಟ್ ಅಂತ ಹೇಳ್ತೀನಿ. ಅದಕ್ಕಾಗಿ ಈ ಒಂದು ಪ್ರಿನ್ಸಿಪಲ್ ಮೇಲೆ ನಾನು ನಡೆಸಲುವಾಗಿ ನನ್ನ ಬಳಿ ಏನಪ್ಪ ಅಂದ್ರೆ ಚಿಂಚೋಳಿ, ಸೀತಾಪುರ, ಸೇಡಮು ತಾಲೂಕದ ಮಾಲ್ ಎಲ್ಲ ನಮ್ಮಲ್ಲಿ ಬರ್ತದೆ. ಅಲ್ಲಿ ರೇಟ್ ಇದ್ದಿಲ್ಲ ಇದಕ್ಕೆ ಸೇಡಂ ಮಾರ್ಕೆಟ್ಗೆ ಅಂದ್ರೆ ಸೀದಾ ಈ ಕಡೆ ಎಲ್ಲ ಈ ಕಡೆ ಬರ್ಲಕ್ಕ. ನೀವು ಬೇಕಾದ್ರೆ ಬರೀ ನಂದು ಇಂಟರ್ವ್ಯೂ ಮಾಡೋದ್ ಬೇಕಾಗಿಲ್ಲ, ನೀವು ಬಂದ್ ರೈತರಿಗೆ ಕೇಳ್ಕೇರಿ, ನನ್ ದುಕಾನ್ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ನನ್ ದುಕಾನ್ ನಾನೇ ವರ್ಣನೆ ಮಾಡೋದು, ನನ್ ಬೆನ್ನ ನಾನೇ ಚಪ್ಪಿಸ್ಕೊಂಡ್ರೆ ಉಪಯೋಗ ಇಲ್ಲ. ಸುಮ್ಮನೆ ನೀವು ಈಗ ಬಂದಿರಿ, ಅಗ್ನಿ ಮದ್ವೆಯವರು ನಾವು ಸಣ್ಣ ಕುಂಬಳಾಪುರದಾಗ ಅಂತ ಇದು ನಿಮ್ಗೆ ಡೀಟೇಲ್ ಹೇಳಿದೆ ಅಷ್ಟೇ, ಇಲ್ಲಾಂದ್ರೆ ನಾ ಏನ್ ಹೇಳಕ್ತಿಲ್ಲ. ನೀವು ಬಂದಿರಿ ಸಂತೋಷ. ಒಂದಿಬ್ರು 3 ರೈತರಿಗೆ ಕೇಳ್ಕೇರ, ಅವ್ರು ಮೊದಲು ಮಾರ್ಕೊಂಡು ಹೋಗ್ರಿ, ತಾನ ಚಲೋ ಮಾತಾಡಕ್ ಬರ್ತದ, ಅವ್ರು ಕೇಳಿದ್ರೆ ಅಂದ್ರೆ ಅವ್ರು ಹೇಳ್ತಾರ, ಅವ್ರು ಹೇಳ್ಬೇಕು, ನಾ ಹೇಳ್ಬಾರ್ದು. ಅದು ಸುಮ್ಮನೆ ನೀವು ಕೇಳಿದ್ರಿ ಅಂತ ಹೇಳಿ ಅಷ್ಟೇ. ಈಗ ನನ್ ಬೆನ್ನ ನಾ ಚಪ್ಪಿಸ್ಕೊಂಡ್ರಾಗ ಉಪಯೋಗ ಇಲ್ಲ, ಮಂದಿ ಇರ್ಬೇಕು. ನನಗೆ ಗೌಡನ್ ದುಕಾನ್ ಚಲೋ ಅದಪ್ಪ ಅಂತ ನಾನು ಹೆಸರಿನ ಸಲಕ್ ಬರ್ದಾಡ್ತೀನಿ, ರೊಕ್ಕದ ಸಲಕ್ ಬೇಡ. ರೊಕ್ಕ ಸಾಕು, ನಮ್ಗೆ ಏಟ್ ಬೇಕು, ಊಟಕ್ಕ ಹೊಟ್ಟಿ ತುಂಬಿದ್ಮೇಲೆ ಸಾಕಂತೀವಿಲ್ಲ, ನನಗೆ ಅದ್ರಾಗ ಸಾಕಂತೀನಿ. ನನಗೇನು ಜಗ್ಗಿ ಮಾಡಬೇಕಲ್ಲ. ಆದ್ರೆ ಬಂದ್ ರೈತರಿಗೆ ಕಾಳಜಿ ಮಾಡಿ ಚಲೋ ರೇಟ್ನಾಗ ಮಾರಿಸಿ ಅವ್ರಿಗೆ ಇದು ಮಾಡಿ ಕಳಿಸಿದ್ರೆ ಮುಂದೆ ನಮ್ ದುಕಾನ್ ಹೆಸರು ಬರ್ತದ. ಅವ್ರು ಇನ್ನೊಂದ್ಸಲ ನಮ್ಮಲ್ಲಿ ಬರ್ತಾರೆ. ಬಂದಾನ ಸಿಕ್ಕರಪ್ಪ ಅಂತ ಅಡ್ಡ ಕೊಯ್ದು ಕಳಿಸಿದ್ರೆ ಇನ್ನೊಂದ್ಸಲ ಹೆಂಗ್ ಬರ್ತಾನ? ಕಳ್ತನ ಮಾಡಿದ್ 1 ಸಲ 2 ಸಲ 3 ಸಲದಾಗ ಗೊತ್ತಾಗ್ತದೆ, ಗೊತ್ತಾದ್ಮೇಲೆ ಯಾರು ಬರೋದಲ್ಲ. ಇಷ್ಟೇ. ಅದಕ್ಕಾಗಿ ದಯವಿಟ್ಟು ರೈತರು
ನಮ್ಮಲ್ಲಿ ಬಂದು ಮಾರ್ಕೊಂಡು ಹೋದವ್ರನ್ನು ಆಯ್ತು, ಮುಂದೆ ಮಾರ್ಕೊಂಡು ಹೋಗ್ಲಕ್ ಬರೋರಾಯ್ತು. ನಿಮ್ಗೆ ಚಲೋ ಅನಿಸಿದ್ರೆ ನಮ್ಮಲ್ಲಿ ಬರ್ರಿ. ನಾ ಸುಮ್ಮನೆ ಈಗ ಏನು ಹೇಳಿ ಹೇಳಿದ್ವೆಲ್ಲ ನೋಡ್ರಿ, ನೀವು ಕರೆಕ್ಟ್ ಆದಪ್ಪ ಗೌಡ ಹೇಳಿದಂಗೆ ಮಾಡ್ತಾನಂದ್ರೆ ಬರ್ರಿ. ನಾ ಸುಳ್ಳು ಹೇಳಿದ್ನಂದ್ರೆ ಬರಬೇಡ್ರಿ ನಮ್ಮಲ್ಲಿ, ಎಲ್ಲೇನ ಮಾರ್ಕೊಂಡು. ಈಗ ಈ ಒಂದು ಮಾರ್ಕೆಟ್ ನಲ್ಲಿ ಏನ್ ರೇಟ್ ನಡೆದ ಸರ್? ಸ್ವಲ್ಪ ರೇಟಿಂಗ್ ಈಗ ನೋಡ್ರಿ, ಪಾಪ ರೈತರಿಗೆ ಈ ಸಲ ಬಾಳ ನುಕ್ಸಾನ್ ಅದ. ಯಾಕೆ ನುಕ್ಸಾನ್ ಅದ ಅಂದ್ರೆ ಮಳಿ ಕಂಟಿನ್ಯೂ ಹತ್ತಿ ಬೆಳಿ ಬಿಡಿಸ್ಲಾಕ, ಹೆಸರು ಬಿಡಿಸ್ಲಾಕನು ಅವ್ರಿಗೆ ಅವಕಾಶ ಕೊಡ್ಲಿಲ್ಲ ಮಳಿ. ಹಂಗಾಗಿ ಎಲ್ಲಾ ಹೆಸರು ಕಾಳೆಲ್ಲ ಕೆಟ್ಟೋಗಿ ಎಲ್ಲ ಕೆಟ್ಟ ಮಾಲ್ ಬರ್ಲಾಕತ್ತ ಮಾರ್ಕೆಟ್ ಗ. ಚಲೋ ನಂಬರ್ 1 ಮಾಲೇ ಬರ್ತಾ ಇಲ್ಲ. ನಂಬರ್ 1 ಮಾಲ್ 9,500 ತನ ರೇಟ್ ಅದ ಕರೆ, ನಂಬರ್ 1 ಮಾಲೇ ಇಲ್ಲ. ಈಗ 2,000 ಚಾಲು ಮಾರ್ಕೆಟ್ ನಾಗ. ಪೂರ್ತಿ ಮಳೆ ಹತ್ತಿ ವೇಸ್ಟ್ ಆದದ್ ಮಾಲ್ ಅವೆಲ್ಲ ಕೋಳಿ ಫಾರ್ಮ್ ಹೋಗ್ತಾವ. ಆ ಕೋಳಿ ಫಾರ್ಮ್ ಹೋಗಂತವೆಲ್ಲ 2,000 ಚಾಲು. 2,000, 2,500, 3,000, 4,000, 4,000 ಮಾಲಿನ ಮೇಲೆ ದಾಣಿ ಅದ. ಚಲೋ 2,000 ಸ್ಟಾರ್ಟಿಂಗ್ ರೇಟ್ 9,500 ತನ ದಾಣಿ ಅದ ನಮ್ ಯಾದಗಿರಿ ಮಾರ್ಕೆಟ್ ನಾಗ. 9,500 ತನ ಚಲೋ ಕೈಲಿಂದ ಬಿಡಿಸಿದ್ ಮಿಂಚ್ ಮಾಲ್ ದಪ್ಪ ಇದ್ರೆ 9,500 ತನ ಅದ. ಹೋಪಟ್ ಮಾಲ್ ಚಲೋ ಮಾಲ್ ನಂಬರ್ 1 ಇದ್ರೆ ನಮ್ಮಲ್ಲಿ 7,600 ಮಾರಿ ಅದ ಮೊನ್ನೆ ಕೊಳ್ಳಿದ್ರು. ಈ ಟೈಪ್ ಏನಪ್ಪ ರೈತರಿಗೆ ಒಳ್ಳೆ ಮಾರ್ಕೆಟ್ ಅದ. ನಮ್ಮ ದುಕಾನಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಾದ್ರೆ ನಮ್ದು ಏನಿಲ್ಲ, ನಮ್ದು ನಾನು ಬೇಗ ಹೇಳೋದಿಲ್ಲ. ನಮ್ಮ ದುಕಾನಕ್ಕೆ ರೈತರು ಯಾರೇ ಬಂದು ಮೊದಲು ಮಾರ್ಕೆಟ್ ಹೋದವ್ರು ಇರ್ಬೋದು, ಈಗ ಬಂದು ಮಾರ್ಲಕ್ ಬಂದವ್ರು ಇರ್ಬೋದು, ಮುಂದೆ ಮಾರ್ಲಕ್ ಬರೋರು ಇರ್ಬೋದು. ಒಂದ್ ಸಲ ನೀವು ಬಂದು ಮಾರ್ಕೆಟ್ ಮೇಲೆ ನಿಮಗೆ ನಮ್ಮ ದುಕಾನ ಚಲೋ ಅನಿಸಿದ್ರೆ, ನಾವು ಚಲೋ ಅನಿಸಿದ್ರೆ ನೀವು ಮುಂದೆ ನಮ್ಮಲ್ಲಿ ಬರ್ರಿ. ಇಲ್ಲಾಂದ್ರೆ ನೀವು ಎಲ್ಲೇನ ಮಾರ್ಕೆಟ್ ನಮ್ದೇನ್ ಸಂತೋಷ ಅದ. ಯಾಕಂದ್ರೆ ನಮ್ಮಲ್ಲಿ ಮೋಸ ಮಾಡೋದು, ಸುಳ್ಳು ಹೇಳೋದು, ಬಾಲ್ ಕಚ್ಬಿಟ್ ಮಾಡೋದು ಅವ್ ಯಾವ ಕೆಲಸನೇ ಇಲ್ಲ. ನಾವ್ ಯಾರು ಗಾಡಿಯವ್ರಿಗೆ ಕಮಿಷನ್ ಕೊಡೋದಿಲ್ಲ. ಇದು ರೈತರ ದುಕಾನು. ರೈತರಿಗೆ ಏನಪ್ಪ 2% ಕಮಿಷನ್ ಮಾಡ್ತೀನಿ, ಪಟ್ಟಿ ನಗದಿ ಕೊಡ್ತೀನಿ, ತಗೊಂಡೋಗಿ ಬಿಡ್ಬೇಕು ಇಷ್ಟೇ. ಇದು ರೇಟಿನ ಬಗ್ಗೆ 2,000 ರಿಂದ 9,500 ತನ, 2,000 ಹಿಡ್ಕೊಂಡು 9,500 ತನ. ಆದ್ರೆ ಚಲೋ ಮಾಲ್ ಬರವಲ್ದು, ಎಲ್ಲ ಮಳೆ ಇತ್ತಿದ ಮಾಲೆ ಬರಕತ್ತದ್ರೆ. ಓಕೆ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಸರಿ ಧನ್ಯವಾದಗಳು. ನೋಡ್ರಿ ಫ್ರೆಂಡ್ಸ್, ಈ ರೀತಿ ಒಂದ್ ವೇಳೆ ಈ ರೀತಿ ಹೆಸರು ಇದ್ವು ಅಂದ್ರೆ, ಈ ರೀತಿ ಹೆಸರಿದ್ರೆ ಇವು 5,766 ರೂಪಾಯಿ ಕ್ವಿಂಟಲ್ ಇವು ಮಾರ್ಕೆಟಲ್ಲಿ ಟೆಂಡರ್ ಆಗ್ಯಾವ ನೋಡ್ರಿ. ಈ ರೀತಿ ಇದ್ರೆ ಹೆಸರು ನೀವು ಈ ಮಾರ್ಕೆಟಿಗೆ ತರ್ಬೋದು. ಇವು 5,766 ರೂಪಾಯಿ ಕ್ವಿಂಟಲ್ ಹೋಗ್ಯಾವ ನೋಡ್ರಿ. ದಾಣಿ ಈ ರೀತಿ ಇದ್ವು ಅಂದ್ರೆ ಈ ರೀತಿ ಕೈಯಾಗ ಹಿಡ್ದಾರ ನೋಡ್ರಿ. ಈ ರೀತಿ ದಾಣಿ ಇದ್ವು ಅಂದ್ರೆ ನೀವು ಇಲ್ಲಿ ಟೆಂಡರ್ ಎಷ್ಟಾಗ್ಯಾವ ನೋಡ್ರಿ, 6,300 ರೂಪಾಯಿ ಅಂದ್ರೆ 6,299 ರೂಪಾಯಿ ಅಂದ್ರೆ 6,300 ರೂಪಾಯಿ ಒಂದು ಕ್ವಿಂಟಲಿಗೆ 6,299 ರೂಪಾಯಿ ನೋಡ್ರಿ. ಈ ರೀತಿ ಒಂದ್ ವೇಳೆ ಹೆಸರಿದ್ವು ಅಂದ್ರೆ ನೀವು ತರ್ಬೋದು. ಇವು 6,299 ರೂಪಾಯಿ ಪ್ರತಿ ಕ್ವಿಂಟಲ್ ಟೆಂಡರ್ ಆಗ್ಯದ ನೋಡ್ರಿ. ಈ ರೀತಿ ಒಂದ್ ವೇಳೆ ಧಾನ್ಯ ಇದ್ವು ಅಂದ್ರೆ ಇವು 6,000 ಆಗ್ಯಾವ ನೋಡ್ರಿ ಟೆಂಡರ್. ಇವು 6,000 ಪ್ರತಿ ಕ್ವಿಂಟಲ್ ನೋಡ್ರಿ. ಈ ರೀತಿ ಧಾನ್ಯ ಇದ್ವು ಅಂದ್ರೆ 6,000 ಪ್ರತಿ ಕ್ವಿಂಟಲ್. ಇವು ಈ ರೀತಿ ಧಾನ್ಯ ಇದ್ವು ಅಂದ್ರೆ ನೋಡ್ರಿ, ಇವು 5,269 ರೂಪಾಯಿ ಟೆಂಡರ್ ಆಗ್ಯಾವ ನೋಡ್ರಿ. ಇವು ಪ್ರತಿ ಕ್ವಿಂಟಲ್ಗೆ 5,269 ರೂಪಾಯಿ. ಈ ರೀತಿ ಧಾನ್ಯ ಇದ್ರು ನೋಡ್ರಿ. ಯಾರನ್ನ ತರೋರು ಇದ್ರಂದ್ರೆ ಬೇರೆ ಮಾರ್ಕೆಟ್ನಾಗ ದರ ಸಿಗಲಿಲ್ಲ ಅಂದ್ರೆ ಈ ಒಂದು ಮಾರ್ಕೆಟ್ನಾಗ ಈ ರೀತಿ ದರ ಅದಾವ ನೋಡ್ರಿ. ಇವು ನೋಡ್ರಿ ಈ ರೀತಿ ಇದ್ವು ಅಂದ್ರೆ ನಿಮ್ಗೆ ಈ ಒಂದು ಯಾದಗಿರಿ ಮಾರ್ಕೆಟಲ್ಲಿ 5,899 ಅಂದ್ರೆ 5,900 ರೂಪಾಯಿ. ಈ ರೀತಿ ಇದ್ವು ಅಂದ್ರೆ ನೋಡ್ರಿ ಯಾವ ರೀತಿ ಇದಾವ ನೋಡ್ರಿ. ಈ ರೀತಿ ಇದ್ವು ಅಂದ್ರೆ ನಿಮ್ಗೆ 3,469 ರೂಪಾಯಿ ನೋಡ್ರಿ. ಈ ರೀತಿ ನೋಡ್ರಿ. ಈ ಒಂದು ಸಿದ್ದೇಶ್ವರ ಟ್ರೇಡಿಂಗ್ ಕಂಪ್ನಿಯಲ್ಲಿ ಟೆಂಡರ್ ಆದ ತಕ್ಷಣ ಈ ರೀತಿ ಮಾಲಕರು ಯಾವ್ಯಾವ ಒಂದು ಧಾನ್ಯಗಳಿಗೆ ಎಷ್ಟೆಷ್ಟು ಬೆಲೆ ಅಂತೇಳಿ ಈ ರೀತಿ ಹೇಳ್ತಾರೆ ನೋಡ್ರಿ. ಪ್ರತಿದಿನ 3 ಗಂಟೆಗೆ ಈ ಟೆಂಡರ್ನ ಒಂದು ರಿಸಲ್ಟ್ ಗೊತ್ತಾಗ್ತದೆ, ಯಾವ್ಯಾವ ಧಾನ್ಯಗಳಿಗೆ ಎಷ್ಟೆಷ್ಟು ಬೆಲೆ ಇದೆ ಅಂತೇಳಿ. 3 ಗಂಟೆಗೆ ಎಲ್ಲ ರೈತರು ಬಂದು ಅವರವರ ಒಂದು ಧಾನ್ಯಗಳ ಹತ್ರ ಬಂದು ನಿಂತು ಆ ಚೀಟಿಗಳನ್ನು ತೊಗೊಂಡು ನೋಡ್ತಾರೆ ನೋಡ್ರಿ, ಯಾವ ರೀತಿ ಬೆಲೆ ಅದ ಏನು ಎಂತು ಅಂತೇಳಿ ಸಂಪೂರ್ಣ ಒಂದು ಮಾಹಿತಿ ಸಿಗ್ತದೆ 3 ಗಂಟೆಗೆ ಪ್ರತಿದಿನ. ನೋಡ್ರಿ, ಇಲ್ಲಿವರೆಗೆ ಈ ಒಂದು ಯಾದಗಿರಿ ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ಇದೆ ಅಂತ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರಿ. ಮತ್ತು ಯಾವ ರೀತಿ ಇಲ್ಲಿ ಒಂದು ರೂಲ್ಸ್ ಅದಾವ ಏನು ಎಂತ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೀವೇನಾದರೂ ಈ ಒಂದು ಮಾರ್ಕೆಟಿಗೆ ಬಂದು ಹೆಸರು ಮಾರಬೇಕು ಅಂತೇಳಿ ಇತ್ತಂದ್ರೆ ನೀವು ಬಂದು ಮಾರ್ಬೋದು. ಇಲ್ಲ ನಿಂದ ನೋಡ್ಲತ್ತಿರಲ್ಲ, ಇವರು ಸಿದ್ದರಾಮೇಶ್ವರ ಟ್ರೇಡರ್ಸ್ ನಮ್ಮ ಒಂದು ಸೇಡಂ ಭಾಗ ಚಿರಪರಿಚಿತರಾಗಿರುವಂಥ ಟ್ರೇಡಿಂಗ್ ಕಂಪ್ನಿಯವರು ಅದಾರ.
ಬೇಕಾದ್ರೆ ನೀವು ಇಲ್ಲಿ ಬಂದು ಮಾರ್ಬೋದು. ಮತ್ತು ಅದೇ ರೀತಿ ನೀವು ಎಲ್ಲಿ ಬೇಕಾದ್ರೂ ಮಾರ್ಬೋದು, ಇಲ್ಲೇ ಮಾರ್ಬೋದು ಅಂತೇನಿಲ್ಲ. ಆದ್ರೆ ಒಳ್ಳೆ ರೇಟ್ ಅದಾವೆ ನೋಡ್ರಿ. ಬೇರೆ ನಮ್ಮ ಸೇಡಮ್ ಮತ್ತು ಗುರ್ಮಿಟ್ಗಲ್ ಹೋಲಿಸ್ಕೊಂಡ್ರೆ ಈ ಒಂದು ಯಾದಗಿರಿ ಕೃಷಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ ನೋಡ್ರಿ. ಅದಕ್ಕಾಗಿ ನೀವು ಏನಾದರೂ ಮಾರೋ ಮನಸ್ಸಿದ್ರೆ ಇಲ್ಲಿ ಯಾದಗಿರಿ ತರುವಂಥ ಒಂದು ವ್ಯವಸ್ಥೆ ನಿಮ್ಮಲ್ಲಿದ್ದರೆ ಬಂದು ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಗೆ ನೀವು ನಿಮ್ಮ ಹೆಸರನ್ನು ಮಾರ್ಕೊಂಡು ಹೋಗ್ಬೋದು ನೋಡ್ರಿ. ಯಾರಾದರೂ ಬರುವಂಥ ಇಚ್ಛೆ ಉಳ್ಳವರು ಬಂದು ನೋಡ್ಕೊಂಡು ಹೋಗ್ಬೋದು. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಬರ್ರಿ ನಡ್ರಿ ಮನೆ ಹೋಗಮ್ಮ. ಹೋಗ್ತಾ ಹೋಗ್ತಾ ಒಂದೆರಡು ಮಾತು ಹೇಳ್ಬೇಕಂತೇಳಿ ನಾನು ಒಂದು ಬೈಕ್ ಮೇಲೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನೀವು ಸೇಡಮ್ ಆಗಿರ್ಬೋದು, ಗುರ್ಮಿಟ್ಕಲ್ ಆಗಿರ್ಬೋದು, ಎಲ್ಲ ಕಡೆ ಹೆಸರನ್ನು ಮಾರಿರ್ತೀರಿ. ಆದರೆ ಸೇಡಮ್ ಹೋಲಿಸ್ಕೊಂಡ್ರೆ ಗುರ್ಮಿಟ್ಕಲ್ ಸ್ವಲ್ಪ ಪರವಾಗಿಲ್ಲ, ಗುರ್ಮಿಟ್ಕಲ್ ಹೋಲಿಸ್ಕೊಂಡ್ರೆ ಯಾದಗಿರಿ ಪರವಾಗಿಲ್ಲ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲೆಲ್ಲ ನಾನು ದರ ಯಾವ ರೀತಿ ಇದೆ ಅಂತೇಳಿ ನೋಡಿ ಈಗ ಹೇಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ದರ ಅಲ್ಲಿಗೆ ಮತ್ತು ಸೇಡಮ್ಗೆ ಮತ್ತು ಗುರ್ಮಿಟ್ಕಲ್ಗೆ ಒಂದು 1000 ರೂಪಾಯಿ ಹೆಚ್ಚು ಕಡಿಮೆ ಇದೆ. ಮತ್ತು ಗುರ್ಮಿಟ್ಕಲ್ ಯಾದಗಿರಿ ಹೋಲಿಸ್ಕೊಂಡ್ರೆ ಒಂದು 500 ರೂಪಾಯಿ ಹೆಚ್ಚು ಕಡಿಮೆ ಇದೆ. ಸೇಡಮ್ ಯಾದಗಿರಿ ಹೋಲಿಸ್ಕೊಂಡ್ರೆ ಒಂದು 1000ರಿಂದ 1500 ರೂಪಾಯಿ ಹೆಚ್ಚು ಕಡಿಮೆ ಇದೆ ಪ್ರತಿ ಕ್ವಿಂಟಲಿಂದ. ನೋಡಿರಿ, ನಿಮಗೇನಾದರೂ ಈ ಒಂದು ಯಾದಗಿರಿ ಮಾರುಕಟ್ಟೆಯಲ್ಲಿ ಮಾರಲು ನಮಗೆ ವ್ಯವಸ್ಥೆ ಇತ್ತು, ಒಳ್ಳೆಯ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಇತ್ತು, ನಿಮ್ಮ ಹತ್ರ ಗಾಡಿ ಇತ್ತು, ಅಥವಾ ನಿಮ್ಮ ಊರಲ್ಲಿ ಯಾವುದಾದ್ರೂ ಗಾಡಿಗಳಿದ್ದರೆ ನೀವು ಬಂದು ಮಾರ್ಕೊಂಡು ಹೋಗ್ಬೋದು ಈ ಒಂದು ಯಾದಗಿರಿ ಸಂತೆಯಲ್ಲಿ ಅಂತೇಳಿ ನನ್ನ ಅನಿಸಿಕೆ ನೋಡ್ರಿ. ಬೇಕಾದ್ರೆ ನೀವು ಬಂದು ಒಂದು ಸಲ ಮಾರುಕಟ್ಟೆ ನೋಡಿ ಹೋಗ್ಬೋದು. ಪ್ರತಿದಿನ ಮುಂಜಾನೆ 11ರಿಂದ 12 ಗಂಟೆವರೆಗೆ ವ್ಯಾಪಾರಸ್ಥರು ಬಂದು ಎಲ್ಲ ಧಾನ್ಯಗಳನ್ನು ನೋಡ್ಕೊಂಡು ಹೋಗ್ತಾರೆ. ಆಮೇಲೆ 3 ಗಂಟೆಗೆ ಅದರ ಒಂದು ಬೆಲೆ ಏನು ಅಂತೇಳಿ ಫೈನಲ್ ಮಾಡಿ ನಿಮಗೆ ಒಂದು ಲೀಸ್ಟ್ ಕೊಡ್ತಾರೆ. ನೀವು ಎಲ್ಲಿ ಹಾಕಿರ್ತೀರಿ ಆ ಒಂದು ಮಾಲಕರು ನಿಮಗೆ ಏನೇನು ರೇಟ್ ಅದಾವೆ, ಏನೇನಿಲ್ಲ ಅಂತ ಎಲ್ಲ ಹೇಳ್ತಾರೆ. ಅದು ನಿಮ್ಗೇನಾದರೂ ಆ ರೇಟ್ ಒಳ್ಳೆ ರೇಟ್ ಇದೆ, ನಮಗೆ ಇಲ್ಲಿ ಮಾರ್ಬೋದು ಅಂತ ಅನಿಸಿದರೆ ಅಲ್ಲಿ ಮಾರಿ ಬರ್ಬೋದು. ಈ ಒಂದು ಮಾರ್ಕೆಟ್ನಲ್ಲಿ ಟೆಂಡರ್ ವ್ಯವಸ್ಥೆ ಇದೆ ನೋಡ್ರಿ. ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು.